ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ಓಟ್ಸ್ ರೆಸಿಪಿನ ತೊಗೊಂಬಂದಿನಿ. ಅಂದರೆ ಓವರ್ ನೈಟ್ ಸೋಕ್ ಮಾಡಿ ಅರ್ಲಿ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಅಂತ ತೊಗೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಡಯಟ್ ವೈಸಲ್ಲೂ ಕೂಡ ತೊಗೊಳ್ಬೋದು. ತುಂಬಾ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬ ಸಿಂಪಲ್, ಅಷ್ಟೊಂದು 5 ನಿಮಿಷ ಇದಕ್ಕೆ ಟೈಮ್ ಕೊಟ್ಟರೆ ಬೆಳಗ್ಗೆ ಆರಾಮ್ಸೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ಮಾಡ್ಬೋದು. ಮೊದಲಿಗೆ ನಾನು ಇಲ್ಲಿ ಒಂದು ಬಾಟ್ಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ ತೊಗೊಂಡಿದ್ದೀನಿ. ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಕೂಡ ಆರಾಮ್ಸೆ ಸಿಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಓಟ್ಸ್ನು ಕೂಡ ಅಪ್ಲೈ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ವಿತ್ ಫ್ರೂಟ್ಸ್ ಇರೋ ಓಟ್ಸನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಜೊತೆಗೆ ಸ್ವಲ್ಪ ತಣ್ಣಗಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಬನಾನ ತೊಗೊಂಡಿದ್ದೀನಿ. ನಿಮಗೆ ಇದು ಎಕ್ಸ್ಟ್ರಾ ಫ್ರೂಟ್ಸ್ ಕೂಡ ಅವೈಲಬಲ್ ಹಾಕ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಗ್ರೇಪ್ಸ್ನ ಮಾತ್ರ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಓವರ್ ನೈಟ್ ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊ ಓವರ್ ನೈಟ್ ಇದು ಸೋಕ್ ಆಗಬೇಕಾಗುತ್ತೆ. ಸೊ ಆವಾಗಲೇ ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಟೇಸ್ಟನ್ನು ತೊಗೊಳಕ್ಕಾಗುತ್ತೆ. ಸೊ ಇದನ್ನು ನಿಟ್ಟು ಕ್ಲೋಸ್ ಮಾಡಿ ಒಂದು ಅರ್ಲಿ ಮಾರ್ನಿಂಗ್ ಕಂಪ್ಲೀಟಾಗಿ ನಾನು ನೈಟ್ ಫುಲ್ಲು ನಾನು ಸೋಕ್ ಮಾಡಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನಿಲ್ಲಿ ಡೇಟ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಒಣ ಖರ್ಜೂರ ಅಂತ. ಅದ್ರ ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹನಿನ ಹಾಕ್ಕೊತಾ ಇದ್ದೀನಿ. ಹನಿನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಆರಾಮ್ಸೆ ಇದನ್ನು ತೊಗೊಳ್ಬೋದು ಬ್ರೇಕ್ಫಾಸ್ಟ್ಗೆ. ಇದೊಂದು ಒಳ್ಳೆ ಫೈಬರ್ ಅಂತಲೇ ಹೇಳ್ಬೋದು. ಓಟ್ಸ್ ಅಂತ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಒಂದು ಗುಡ್ ಫೈಬರ್ ಅಂತಲೇ ಹೇಳ್ಬೋದು. ಸೊ ಇದು ಬೆಳಗಿನ ಟಿಫನ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.